ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಇವತ್ತು ನಾವೇನ್ ಮಾಡೋಣ ಅಂದ್ರೆ ಈ ವಾರ ಗೋಲ್ಡ್ನಲ್ಲಿ ಏನೇನು ಟ್ರೇಡ್ ಮಾಡಿದ್ವಿ ಅಥವಾ ಕ್ರಿಪ್ಟೋನಲ್ಲಿ ಏನೇನು ಟ್ರೇಡ್ ಮಾಡಿದ್ವಿ ಅದ್ರ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡೋಣ. ಸೊ ವೆದರ್ ನಾವು ರೈಟ್ ಎಂಟ್ರಿ ತೊಗೊಂಡ್ವಾ, ಸ್ಟಾಪ್ ಲಾಸ್ ಎಲ್ಲಾದರೂ ಹಿಟ್ ಆಯ್ತಾ ಅಥವಾ ಯಾವುದೋ ಟ್ರೇಡ್ ಮಿಸ್ ಆಯ್ತಾ, ಆ ಟ್ರೇಡ್ ಲಾಜಿಕ್ಸ್ ಏನಿತ್ತು ಅದನ್ನು ತಿಳ್ಕೊಂಡ್ರೆ ಡೆಫಿನೆಟ್ಲಿ ವಿಲ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ದ ಮಾರ್ಕೆಟ್ ಆ್ಯಂಡ್ ಎಸ್ಪೆಷಲಿ ಇನ್ ದ ಗೋಲ್ಡನ್. ಓಕೆ, ಎನಿವೇ, ಗೋಲ್ಡ್ ಬಗ್ಗೆ ಸವಿಸ್ತಾರವಾಗಿ ಯಾವ ರೀತಿ ಟ್ರೇಡ್ ಮಾಡ್ತೀನೋ ಅದಕ್ಕೆ ಫುಲ್ ಎಕ್ಸ್ಪ್ಲನೇಷನ್ ಒಂದು ವಿಡಿಯೋ ಬರ್ತಾ ಇದೆ. ಇಟ್ ಬಿ ವೆರಿ ಸೂನ್. ಆಫ್ಟರ್ ದೆನ್ ಯು ವಿಲ್ ಬಿ ಎಕ್ಸ್ಪರ್ಟೇಬಲ್ ಅನ್ಕೋತೀನಿ. ಸೊ ಶುರು ಮಾಡೋಣ. ಇವತ್ತು ಏನಾಗುತ್ತಾ ಇದೆ. ಓಕೆ, ಲೆಟ್ ಸ್ಟಾರ್ಟ್ ಹಿಯರ್. ಶೇರ್ ದ ಸ್ಕ್ರೀನ್ ನಂಬರ್ 2 ಹಿಯರ್. ಓಕೆ, ಲುಕ್ ಹಿಯರ್. ಸೊ ಸ್ಕ್ರೀನ್ 2 ಕಾಣ್ತಾ ಇದೆ ಅನ್ಕೋತೀನಿ ಎಲ್ಲರೂ ಕ್ಲಿಯರ್ ಆಗಿ. ಓಕೆ, ಶುಕ್ರವಾರ 7 ಆಗಸ್ಟ್ ಮುಗೀತು. ಓಕೆ, 10ನೇ ತಾರೀಕಿಗೆ ಮಾರ್ಕೆಟ್ ಓಪನ್ ಆಯ್ತು. ಓಕೆ, ಲುಕ್ ಹಿಯರ್. ಸೊ 10ನೇ ತಾರೀಕಿಗೆ ಮಾರ್ಕೆಟ್ ಓಪನ್ ಮಾಡಿದ್ಮೇಲೆ ನಾವು ಪೊಸಿಷನ್ ಎಲ್ಲಿ ತೊಗೊಂಡ್ವಿ. ಓಕೆ, ಲುಕ್ ಹಿಯರ್. ಸೊ 10th ಆಗಸ್ಟ್ ನಾವು ಲೇಟ್ ಆದ್ವಿ ಅನ್ಕೋತೀನಿ. ವಿ ಹ್ಯಾವ್ ಮಿಸ್ಡ್ ಹಿಯರ್ ಸಮ್ ಪೊಸಿಷನ್ಸ್ ಹಿಯರ್. ಆಮೇಲೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಅರೌಂಡ್ ದಿಸ್ ಒನ್. ಓಕೆ, 10th ಆಗಸ್ಟ್ನಲ್ಲಿ ಟ್ರೇಡ್ ಮಾಡಿದ್ದು ಒಂದು ಸಣ್ಣ ಎಂಟ್ರಿ ಆಗಿತ್ತು, ಲೈಕ್ ಹಿಯರ್ ಓನ್ಲಿ ಶಾರ್ಟ್ ಎಂಟ್ರಿ ಆಗಿತ್ತು. ಆ್ಯಂಡ್ ಟ್ರೇಡ್ ಲಾಜಿಕ್ ಆ್ಯಂಗಲಿಂದ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಲುಕ್, ಇದು ಮಾರ್ಕೆಟ್ನಲ್ಲಿ ಒಂದು ಆಗ್ತಿರೋ ರಾಕೆಟ್ ಕ್ಯಾಂಡಲ್. ಓಕೆ, ರಾಕೆಟ್ ಕ್ಯಾಂಡಲ್ ಅದಾದ್ಮೇಲೆ ಮಾರ್ಕೆಟ್ ಸಸ್ಟೈನ್ ಆಗ್ತಿಲ್ಲ ಅಥವಾ ರಿಜೆಕ್ಷನ್ ಆಗ್ತಾ ಇದೆ. ಈ ಜಾಗದಲ್ಲಿ ಈ ಸೆಲ್ಲಿಂಗ್ ಒಂದು ಪ್ಯಾಟರ್ನ್ ಡಿಸ್ಕಷನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಕೂಡ ಸಖತ್ತಾಗಿ ಹೋದ. ಓಕೆ, ಇದಾದ್ಮೇಲೆ ನೋಡ್ಕೊಳ್ತೀರಿ, ನಾನು ಅಪ್ಡೇಟ್ ಕೊಡಲಿಲ್ಲ. ಲೈಕ್ ಮಾರ್ಕೆಟ್ ಹ್ಯಾಸ್ ಗಾನ್ ಫ್ಯಾಂಟಾಸ್ಟಿಕ್ ದರ್ ಅಂಡ್ ಒಂದಿಷ್ಟು SLಗಳು ಕೂಡ ಹಾಳು ಮಾಡ್ಕೊಂಡ್ವಿ. ಸೊ ಅದನ್ನ ತೋರಿಸ್ತೀನಿ 5 ನಿಮಿಷದಲ್ಲಿ. ಲುಕ್, ಹೌ ಇಟ್ ಇಸ್ ಹ್ಯಾಪನ್ಡ್ ಇನ್ 10th ಆಗಸ್ಟ್. ಓಕೆ, ಸೊ ಲೆಟ್ಸ್ ಕಮ್ ಟು ದ 10th ಆಗಸ್ಟ್. ಸೊ SL ಹಾಳು ಮಾಡಿದ್ವಿ, ರಾಂಗ್ ಎಂಟ್ರಿ ಎಲ್ಲಿ ಮಾಡಿದ್ವಿ ಗೊತ್ತಾಗುತ್ತೆ. ಲುಕ್, ಸೊ ಏನು ಮಾಡಿದೆ ಅಂದರೆ ಇಲ್ಲಿ ಎಂಟ್ರಿ ತೊಗೊಂಡಿದ್ವಿ. ಓಕೆ, ಅರೌಂಡ್ 4346 ಅನ್ಕೊಳ್ತೀವಿ. ಓಕೆ, ವಿ ಆರ್ ಟೇಕನ್ ಎಂಟ್ರಿ ಹಿಯರ್ ಆ್ಯಂಡ್ ಅದು ಕೂಡ ಮೇಜರ್ ಲೆವೆಲ್ ಡ್ರಾ ಮಾಡಿದ್ವಿ. ಆಮೇಲೆ SL ಕೂಡ ತಿಂದ್ವಿ. ಆಮೇಲೆ ಲಾಜಿಕಲ್ ಥಿಂಕ್ ಮಾಡಿದ್ವಿ, ಹೌದು ಇಲ್ಲಿ ಟ್ರೇಡ್ ತೊಗೊಬಾರ್ದು, ಶಾರ್ಟ್ ಸೈಡ್ SL ಸೈಡ್ ತೊಗೋಬೇಕು, ಕ್ಲಿಯರ್ ರೆಡ್ ಕ್ಯಾಂಡಲ್ ನೋಡ್ಬಿಟ್ಟು ಟ್ರೇಡ್ ತೊಗೊಂಡ್ವಿ. ಆಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಮೇಲ್ಗಡೆ ಹೋಗ್ಲಿಕ್ಕೆ ಹೋಗಿ SL ಎಲ್ಲೋ ಹಿಟ್ ಮಾಡ್ದ. ಬಟ್ ತಪ್ಪೇನು ಮಾಡಿದ್ವಿ ಅಂದರೆ ಪ್ರಾಪರ್ ಡ್ರಾಯಿಂಗ್ ಆಫ್ ಸಪೋರ್ಟ್ ರೆಸಿಸ್ಟೆನ್ಸ್ ವಾಸ್ ನಾಟ್ ಹ್ಯಾಪನ್ ದಟ್ ಟೈಮ್. ಓಕೆ, ಸೊ ಇಲ್ಲಿ ಸಪ್ಲೈ ಬಹಳ ದೂರ ಇತ್ತು, ಅದಕ್ಕಿಂತ ಮುಂಚೆನೇ ಇಲ್ಲಿ ಶಾರ್ಟ್ ಮಾಡ್ಲಿಕ್ಕತ್ತಿದ್ದೆ. ಬಟ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಆಗ್ತೈತಿ. ಲುಕ್, ಇಲ್ಲಿ ಸೆಲ್ಲಿಂಗ್ ಕ್ಯಾಂಡಲ್ಗಳು ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಗೆ, ಇಲ್ಲಿಗೆ. ಮತ್ತು ಇದೇ ಟೈಮಲ್ಲಿ ಸೆಲ್ಲಿಂಗ್ ವಾಲ್ಯೂಮ್ಗಳು ಕೂಡ ಡೌನ್ ಹೋಗ್ತಾ ಇದ್ವು. ಅಂದರೆ ಸೆಲ್ಲಿಂಗ್ ವಾಲ್ಯೂಮ್ ಡೌನ್ ಆಗ್ತಾ ಇದೆ ಮತ್ತು ಕ್ಯಾಂಡಲ್ ಪ್ರೆಷರ್ ಮೇಲ್ಗಡೆ ಹೋಗ್ತಾ ಇದ್ದು ನೋಡಿದ್ರೆ ರಾಂಗ್ ಎಂಟ್ರಿ ತೊಗೊಂಡ್ವಿ ಅಂತ ಆಮೇಲೆ ಅನಿಸ್ತಿದ್ದು. ತಪ್ಪಿದು ನಾನು ಥಿಂಕ್ ಮಾಡಿದ್ದು. ಓಕೆ, ಟು ಗೋ ಲಾಂಗ್ ಅಥವಾ ಟು ಶಾರ್ಟ್ ಇನ್ ದಿಸ್ ರೆಡ್ ಕ್ಯಾಂಡಲ್. ಆಮೇಲೆ ಏನು ಮಾಡಿದೆ ಅಂದರೆ, ಲುಕ್, ದಿಸ್ ಇಸ್ ಸಪ್ಲೈ ಝೋನ್ ಇದೆ, ನಮಗೂ ಗೊತ್ತಾಗುತ್ತೆ. ಸೊ ಸಪ್ಲೈ ಝೋನ್ ನೋಡಿಬಿಟ್ಟು ಇಲ್ಲಿ ಬೈ ಮಾಡಬೇಕು, ಬಿಕಾಸ್ ಕ್ಲೀನ್ ಕ್ಯಾಂಡಲ್ ಕೊಟ್ರೆ ಅಂತ ತಿಳ್ಕೊಂಡಿದ್ದೆ. ಸೊ ನನ್ನ ತಪ್ಪೇನಾಗಿದೆಪ್ಪ ಅಂದರೆ ಇಲ್ಲಿ ಲುಕ್, ಈ ಗ್ರೀನ್ ಕ್ಯಾಂಡಲ್ ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ ಹತ್ರ ಕ್ಲೋಸ್ ಆಗಿದೆ, ಅದು ಮೇಲ್ಗಡೆ ಆಗಿಲ್ಲ. ಓಕೆ, ಸೊ ಇದ್ರು ತೊಗೊಂಡ್ರು ಕೂಡ 4364 ಹತ್ರ, ಇವನ್ 4370 ಹತ್ರ, 4368 ಥರ ಹೋದ. ಬಟ್ ಪ್ರಾಬ್ಲಮೆಟಿಕ್ ಪಾಯಿಂಟ್ ಏನಂದ್ರೆ ಸಡನ್ಲಿ ಮಾರ್ಕೆಟಲ್ಲಿ ಸಪ್ಲೈ ಝೋನ್ ಇದಲ್ಲ, ಸಡನ್ಲಿ ಒಂದು ಏನು ಮಾಡೋದಪ್ಪ ಅಂದರೆ ಶೇಕ್ಔಟ್ ಕ್ಯಾಂಡಲ್ನ ಕ್ರಿಯೇಟ್ ಮಾಡ್ದ. ಶೇಕ್ಔಟ್ ಕ್ಯಾಂಡಲ್ ಅಂದ್ರೆ ಮಾರ್ಕೆಟ್ನಲ್ಲಿ ವೀಕ್ ಬೈಯಸ್ನ ಕಿತ್ತಾಕೋ ಕೆಲಸ. ಅಲ್ಲಿ ಫಾಲೋ ಥ್ರೂ ಬರಲ್ಲ. ಲುಕ್, ಫಾಲೋ ಅಂದ್ರೆ ಈ ರೆಡ್ ಕ್ಯಾಂಡಲ್ ಇರುತ್ತಲ್ಲ, ಅದ್ರ ಫಾಲೋ ಥ್ರೂ ಬರಲ್ಲ. ಮಾರ್ಕೆಟ್ ಜಸ್ಟ್ ಹೋಲ್ಡ್ಸ್ ಅಪ್ ದಟ್ ಲೇಬಲ್. ಆಮೇಲೆ ಇದನ್ನು ಬ್ರೇಕ್ ಆದರೆ ದೊಡ್ಡ ಭಯಂಕರ ಮೊಮೆಂಟಮ್ ಆಗುವ ಸಾಧ್ಯತೆ ಇರುತ್ತೆ. ಅದನ್ನು ಶೋಕಾಸ್ ಕೂಡ ಮಾಡ್ದ. ಲುಕ್ ಅಟ್ ಹಿಯರ್, ದಿಸ್ ಅ ಈಸಿ ಒನ್ ಆ್ಯಂಡ್ ಗಾನ್ ಫ್ಯಾಂಟಾಸ್ಟಿಕ್ಲಿ ಆಫ್ಟರ್ ದ್ಯಾಟ್. ಓಕೆ, ಇದಾಯ್ತು. ಇದಾದ್ಮೇಲೆ ವೇಟ್ ಮಾಡಿದ್ವಿ, ಪೊಸಿಷನ್ ಎಲ್ಲೂ ಸಿಗ್ಲಿಲ್ಲ. ಆಮೇಲೆ 11 ಆಗಸ್ಟ್ಗೆ ಇದಾದ್ಮೇಲೆ ವೇಟ್ ಮಾಡಿದ್ವಿ 11 ಆಗಸ್ಟ್ಗೆ. ಆಮೇಲೆ ಏನು ಟ್ರೇಡ್ ಮಾಡಿದ್ವಿ ಅಂದರೆ, ಲುಕ್, ದಿಸ್ ಸಪ್ಲೈ ಝೋನ್ ಇದೆ. ಸಪ್ಲೈ ಝೋನ್ ಇದೆ. ನಿನ್ನೆ ತಪ್ಪು ಮಾಡಿದ್ವಾ, ಅದು ತಪ್ಪು ಇತಿ ತಪ್ಪು ಮಾಡಲ್ಲ. ಏನಂದ್ರೆ ಈ ಕ್ಯಾಂಡಲ್ ನೋಡ್ಕೊಳ್ಳಿ, ಕ್ಲೀನ್ ಇದೆ ಸರ್, ಕ್ಲೀನ್ ಕ್ಯಾಂಡಲ್ ಇನ್ ಕೇಸ್ ರೆಸಿಸ್ಟೆನ್ಸ್ ಮೇಲೆ ಕ್ಲೋಸ್ ಆದರೆ ವಿ ಹ್ಯಾವ್ ಟು ಗೋ ಲಾಂಗ್ ಅಂತ ಹೇಳಿದ್ರಲ್ಲ, ಅದೇ ರೀತಿ ಮಾಡ್ತೀವಿ ಅಂತ ತಿಳ್ಕೊಟ್ರು. ಎಷ್ಟು ಬಾಡಿ ಮೇಲ್ಗಡೆ ಇದೆ? ಓನ್ಲಿ 20%. ಓಕೆ, ಓನ್ಲಿ 20% ಇಸ್ ಅಬೌವ್ ದ ಲೇಬಲ್. ಆಮೇಲೆ ಇದು ಇನ್ನೊಂದು ಆ್ಯಂಗಲ್ ಏನು ಕಾಣ್ತದೆ ನನಗೆ. ಓಕೆ, ಕೈಂಡ್ ಆಫ್ ಪ್ಯಾಟರ್ನ್ ಕಾಣ್ತಾ ಇದೆ. ಇದನ್ನೇ ಕೂಡ ಅಪ್ಡೇಟ್ ಮಾಡಿದ್ದೆ, ಇವನ್ ನಾನು ಯೂಟ್ಯೂಬ್ ಲೈವಲ್ಲಿ ಕೂಡ ಇದೆ, ಲೇಟ್ ಆಗಿ 9-9ವರೆಗೆ ಕೂಡ. ಅಲ್ಲಿಂದ ಯಾವ ರೀತಿ ಬಿದ್ದ? ಸಖತ್ತಾಗಿ ಬಿದ್ದ. ಸೊ ಯಾವಾಗ ಟ್ರಾಪ್ ಆಗುತ್ತೋ ಅವಾಗ ಮಾರ್ಕೆಟ್ ಸಖತ್ತಾಗಿ ಬೀಳುತ್ತೆ ಅನ್ನೋ ಕ್ವಶನ್ ಮಾರ್ಕ್ ಮಾತ್ರ ನೆನ್ಪಿಟ್ಕೊಳ್ರಿ. ಸೊ ದಿಸ್ 11th ಆಗಸ್ಟ್ ಒನ್. ಆಮೇಲೆ ಮತ್ತೊಂದು ಟ್ರೇಡ್ ಮಾಡಿದ್ವಿ ಅರೌಂಡ್ ಹಿಯರ್. ಓಕೆ, ಇಲ್ಲಿ ಒಂದು ಡಬಾ ಟ್ರೇಡ್ ಆಗಿತ್ತು ಅನ್ಕೋತೀನಿ, ಕ್ರಿಪ್ಟೋ ಗ್ರೂಪಲ್ಲಿ ಹಾಕಿದ್ದೆ. ಸ್ವಲ್ಪ ಸ್ಮಾಲ್ SL ಇಟ್ಕೊಂಡು ಟ್ರೈ ಮಾಡಬಹುದು ಅಂತ ಥಿಂಕ್ ಮಾಡಿದ್ವಿ. ಅದು ಸಪೋರ್ಟಲ್ಲಿ ತಪ್ಪು ಎಂಟ್ರಿ ಇತ್ತು. ಒಂದು 7-8 ಪಾಯಿಂಟ್ಗಳು SL ತೊಗೊಂಡು ಎಕ್ಸಿಟ್ ಆದ್ವಿ. ತಪ್ಪು ಎಂಟ್ರಿ ಇತ್ತು. ರೀಸನ್ ಬಿಕಾಸ್ ಸಪೋರ್ಟಲ್ಲಿ ಬ್ರೇಕ್ ಡೌನ್ ಅಂತ ಎಂಟ್ರಿ ಹೋಗ್ತಿರೋದು ನಮ್ಮ ತಪ್ಪು ಆಯ್ಕೆ ಆಗಿತ್ತು. ವೆರಾಸ್ ಇದಾದ್ಮೇಲೆ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡ ಈ ಗ್ರೀನ್ ಕಲರ್ ಎಂಟ್ರಿ ಆದ್ವಿ. ಅರೌಂಡ್ 2 ಗಂಟೆಗೆ ಟ್ರೇಡ್ ತೊಗೊಂಡ್ರೆ ಅದು ಅರೌಂಡ್ 6 ಗಂಟೆವರೆಗೂ ಹೋದ. ಲುಕ್, ಸೊ ಅಬೌಟ್ 2.5 hours.
ಬಟ್ ಅಟ್ ಲಾಸ್ಟ್ ರೀಚ್ ಡಬಲ್ ಟಾರ್ಗೆಟ್ 4396. ಟ್ರೇಡ್ ತೊಗೊಂಡಿದ್ರು 4368, 4396. ಓಕೆ, ಎಂಟ್ರಿ ಎಕ್ಸಿಟ್. ಸೊ ಅದಾದ್ಮೇಲೆ ನಿಮ್ಗೆ ಯಾವುದೇ ರೀತಿ ಅಪ್ಡೇಟ್ ಕೊಡಿಲ್ಲ. ಈ ದಿನ ನಾನು ಕ್ರಿಪ್ಟೋ ಟ್ರೇಡ್ ಮಾಡ್ತಾ ಇದ್ವಿ, ಬಿ ಟಿ ಸಿ ಟ್ರೇಡ್ ಮಾಡಿದ್ವಿ, ಅದು ಕೂಡ ಸಖತ್ತಾಗೋದ, ಬಿ ಟಿ ಸಿ ಕೂಡ ಸಖತ್ತಾಗೋದ. ಬಟ್ ಇಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ ರೀಸನ್ಸ್ ಏನಿದೆ? ರೀಸನ್ಸ್ ಇದೆ, ಬೇಕಾಬಿಟ್ಟಿ ಮಾಡೋದನ್ನ ಲುಕ್, ಮಾರ್ಕೆಟ್ ಬಿದ್ದ, ಸ್ವಲ್ಪ ಎದ್ದ. ಸೊ ಇದಕ್ಕೆ ಸಿಂಪಲ್ ಆಗಿ ಏನು ಮಾಡಿದ್ರೆ, ಲಾಸ್ಟ್ ಸ್ವಿಂಗಿಗೆ ಫಿಬೋನಾಚಿ ಆಗ್ತದೆ. ಫಿಬೋನಾಚಿ ಹಾಕಿದ್ರೆ ನೋಡ್ಕೊಳ್ತೀವಿ, ಫಿಬೋನಾಚಿ 60% ರಿಜೆಕ್ಷನ್ ಲೆವೆಲ್ ಇಲ್ಲೇ ಬರ್ತಾ ಇದೆ. ಆಮೇಲೆ ಕ್ಲಿಯರ್ ರೆಡ್ ಕ್ಯಾಂಡಲ್ ರಿಜೆಕ್ಷನ್ ಕಾಣ್ತಾ ಇದೆ ವಿತ್ ಎಸ್ ಎಲ್ ಅರೌಂಡ್ ಹಿಯರ್. ಐ ಟುಕ್ ಅ ಟ್ರೇಡ್ ಫಾರ್ ಟಾರ್ಗೆಟ್ ಅಬೌಟ್ ದಿಸ್ ಒನ್ 4368. ಅದು ಕೂಡ ಹಿಟ್ ಆಯಿತು. ದಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಟ್ರೇಡ್. ಸೊ ಲಾಜಿಕ್ ಗೊತ್ತಾಯ್ತು ಅನ್ಕೋತೀನಿ ಯಾಕೆ ಇಲ್ಲಿ ಟ್ರೇಡ್ ತೊಗೊಂಡಿವಿ ಅಂತೇಳಿ. ಸೊ ಟ್ರೇಡ್ ಯಾಕೆ ಮಿಸ್ ಆಗುತ್ತೆ ಅನ್ನೋ ಪಾಯಿಂಟ್ ಆಫ್ ವ್ಯೂ ಎಕ್ಸ್ಪ್ಲನೇಷನ್ ಕೂಡ ಮಾಡ್ತಾ ಇದ್ದೀನಿ, ಕ್ಲಿಯರ್ ಅನ್ಕೋತೀನಿ. ಓಕೆ, ಸೊ ಇದಾದ್ಮೇಲೆ ಮಾರ್ಕೆಟ್ ಟೈಮ್ ಪಾಸ್ ಆಗ್ತಾ ಇತ್ತು. ನಥಿಂಗ್ ಹ್ಯಾಸ್ ಹ್ಯಾಪನ್ಡ್ ಆನ್ ದ 12th August ಆಫ್ಟರ್ ದ್ಯಾಟ್. ಸೊ ನೋಡ್ಕೊಳ್ತೀರಿ 12th August ಮಾರ್ಕೆಟ್ ಹೋಗ್ತಾ ಇದ್ದ. ಸೊ ನೈಟ್ ಟೈಮ್ ನಾವೇನು ಟ್ರೇಡ್ ಮಾಡ್ತಿರೋದಿಲ್ಲ. ಬಟ್ ಡೂ ಆಫ್ಟರ್ ದ್ಯಾಟ್ 12th August ವೇಟ್ ಮಾಡ್ದೆ ಆ್ಯಂಡ್ ನಿಮ್ಮ ಜೊತೆ ಈ ಟ್ರೇಡ್ ತೊಗೊಂಡೆ. ಲುಕ್, ಇಲ್ಲಿ ಸಪ್ಲೈ ಝೋನ್ ಇದೆ ಅಂತ ಯಾವಾಗ ಡ್ರಾ ಮಾಡಿದ್ವಿ, ಹಿಸ್ಟ್ರಿ ಇದೆ, ಚೆಕ್ ಬ್ರೇಕ್ ಡೌನ್, ರಿಜೆಕ್ಷನ್, ಸೊ ಹೋಲ್ಡ್. ಓಕೆ, ಆ ಸ್ಥಿತಿ ನೋಡಿದ್ರೆ ಇಲ್ಲಿ ಮಾರ್ಕೆಟ್ ಕ್ಲಿಯರ್ ಕ್ಯಾಂಡಲ್ ಎಲ್ಲಿ ಕೊಟ್ಟ, ಇಲ್ಲಿ ಕಾದ್ವಿ, ಇಲ್ಲಿ ಕೊಡ್ಲಿಲ್ಲ. ಇಲ್ಲಿ ನನ್ನ ಡೌಟ್ ಏನು ಬರ್ತಾಯಿತ್ತಪ್ಪ ಅಂದ್ರೆ, ಲುಕ್ ಇಲ್ಲಿಂದ ಇಲ್ಲಿಗೆ ಮೊಮೆಂಟಮ್ ಆದಾಗ ವಾಲ್ಯೂಮ್ ಡೌನ್ ಇತ್ತು. ಸೊ ಇಟ್ಸ್ ರಿಯಲಿ ಬೈಯಿಂಗ್ ಅಲ್ಲ ಅಂತ ಗೊತ್ತಾಯಿತು. ವೇಟ್ ಮಾಡಿದ್ಮೇಲೆ ಗೊತ್ತಾಯಿತು ಕ್ಲಿಯರ್ ಕ್ಯಾಂಡಲ್ ಇಲ್ಲಿ ಕೊಟ್ಟ. ಆವಾಗ ಸ್ವಲ್ಪ ವಾಲ್ಯೂಮ್ ಕೂಡ ರೈಸ್ ಆಗ್ತಾ ಇತ್ತು. ದಿಸ್ ಈಸ್ ಅ ಗ್ರೈಟ್ ಆ್ಯಂಡ್ ಪ್ರಾಪರ್ ಥಿಂಕ್ ಏನಂದರೆ, ಎಸ್ ಎಲ್ ರೈಟ್ ಇಟ್ಟಿದ್ವಿ ಇದ್ರ ಕೆಳಗಡೆ. ಲುಕ್, ಒಂದು ಜನ ಏನು ಮಾಡ್ತೀವಿ, ಇಲ್ಲಿ ಎಂಟ್ರಿ ತೊಗೊಂಡ್ಮೇಲೆ ಇಲ್ಲೆಲ್ಲ ಎಸ್ ಎಲ್ ಇಟ್ಟಿರ್ತೀವಿ, ಹಿಟ್ ಆಗಿರುತ್ತೆ. ಲುಕ್, ಬಟ್ ಟಾರ್ಗೆಟ್ ಆ್ಯಕ್ಚುಲಿ 4432 ಇತ್ತು. ಮಾರ್ಕೆಟ್ ಸಡನ್ ರಾಕೆಟ್ ಆಗಿರೋದ್ರಿಂದ ಟ್ರೇಲಿಂಗ್ ಎಸ್ ಎಲ್ ಮಾಡ್ಕೊಂಡು ಇಲ್ಲೆಲ್ಲೋ ಟ್ರೇಲಿಂಗ್ ಎಸ್ ಎಲ್ ವಿತ್ ಪ್ರಾಫಿಟ್ ಎಕ್ಸಿಟ್ ಆದ್ವಿ. ಇದು ಟ್ರೇಡ್ ಎಕ್ಸಿಕ್ಯೂಟ್ ಆಯಿತು, ಪರ್ಫೆಕ್ಟ್ ಆಯಿತು. ರೀಸನ್ ಏನು? ಕ್ಲಿಯರ್ ಕ್ಯಾಂಡಲ್ ಆ್ಯಂಡ್ ಒನ್ ಮೋರ್ ಆ್ಯಂಗಲ್ ಇದೆ, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ಕಾಣ್ತಾ ಇತ್ತು. ಯಾರು ಕಮೆಂಟಲ್ಲಿ ಕೂಡ ಹಾಕಿದ್ರು, ಯೂಟ್ಯೂಬ್ ಲೈವಲ್ಲಿ ಕೂಡ ಇದ್ವಿ ಇದ್ರೊಳಗಡೆ. ವಿ ಟೇಕನ್ ಅರೌಂಡ್ 2 hours ಸಿಗ್ಬೋದು ಅನ್ಕೋತಾ ಇದ್ವಿ. ಇದಾದ್ಮೇಲೆ ವೇಟ್ ಮಾಡಿದ್ವಿ. ಸಂಜೆ ಕೂಡ ಒಂದು ಲೈವ್ ಇದ್ವಿ. ಓಕೆ, ಬಿಲೀವರ್ ಅಲ್ಫಾ ಚಾನಲ್ಲಿ ಡಬ್ಬ ಥರ ಇಲ್ಲೊಂದು ಟ್ರೇಡ್ಸ್ ತೊಗೊಂಡ್ವಿ. ಡಬ್ಬ ಸ್ಕ್ಯಾಲ್ಪ್ ಟೈಪ್. ಇದು ಯೂಶಲಿ ಪ್ರಾಫಿಟಬಲ್ ಆಗಲಿಲ್ಲ. 7-8 ಪಾಯಿಂಟ್ ಹಾಳು ಮಾಡ್ಕೊಂಡು ಹೋದ್ವಿ. ಯೂಶಲಿ ನನ್ನ ಕತೆ ಏನಪ್ಪ, ಆಲ್ವೇಸ್ ಐ ಹ್ಯಾವ್ ಐ ಟು ಟ್ರೇಡ್ ಹಿಯರ್. ಫ್ರೀ ವೇಗಳು ಬೇಕು ನನಗೆ. ಫ್ರೀ ವೇಗಳಿಲ್ಲ ಅಂದರೆ ಡಬ್ಬ ಇರ್ತವೆ. ಓಕೆ, ಅನ್ಎಕ್ಸ್ಪೆಕ್ಟ್ ಮಾಡಿದ್ವಿ. ಮಾರ್ಕೆಟ್ ಕ್ಲಿಯರ್ ಬ್ರೇಕ್ ಡೌನ್ ಕೊಟ್ಟ, ಎಂಟ್ರಿ ಆದ್ವಿ. ಬಟ್ ಮಜಾ ಅಂದರೆ ಇಲ್ಲಿ ಎಂಟ್ರಿ ತೊಗೊಂಡೆ ತಪ್ಪಿಲ್ಲ. ಬಟ್ ಎಂಟ್ರಿ ಮುಂಚೆನೇ ರ್ಯಾಲಿ ಆಗಿರೋ ಪಾಯಿಂಟ್ ಹತ್ರನೇ ತೊಗೊಂಡೆ. ಎಸ್ ಎಲ್ ಇಟ್ಟಿದ್ದೆ, ಸ್ಮಾಲ್ ಎಸ್ ಎಲ್. ಓಕೆ, ಸ್ಮಾಲ್ ಎಸ್ ಎಲ್ ಇಟ್ಟಿದ್ವಿ. ಇಟ್ ಗಾಟ್ ಇನ್ ಬ್ರೇಕ್ ಇವನ್ ಎಕ್ಸಿಟ್. ಓಕೆ, ತಪ್ಪಿಲ್ಲಿ ಗೊತ್ತಾಯ್ತು ಅನ್ಕೋತೀನಿ. ಯಾಕೆ ಎಕ್ಸಿಟ್ ತಪ್ಪಿಲ್ಲಿದೆ ಅಂದರೆ, ಇಲ್ಲಿಯೇ ಮಾರ್ಕೆಟ್ ಹೋಲ್ಡ್ ಮಾಡಿ ಬ್ರೇಕ್ಔಟ್ ಮಾಡಿ ಬುಲ್ ಆಗಿದೆ ಅಂದರೆ ಡೆಫಿನೆಟ್ಲಿ ಬಯಸ್ ಇರ್ತಾರೆ. ಇಲ್ಲಿ ರೆಡ್ ಕ್ಯಾಂಡಲ್ ಬಂದರೂ ತಗೊಳಂಗಿಲ್ಲ. ಓ ಎಸ್, ದಿಸ್ ಇಸ್ ಗಾನ್ ಇನ್ ಅವರ್ ಡೈರೆಕ್ಷನ್. ಲುಕ್ ಯರ್, ಒಂದು ಸ್ವಲ್ಪ ಹೋಗುತ್ತೆ. ಬಟ್ ಸಪೋರ್ಟ್ ಕೆಳಗಡೆ ಕ್ಲೋಸ್ ಆದ ನಥಿಂಗ್ ಸರ್, ನಥಿಂಗ್. ಆಮೇಲೆ ಮತ್ತೊಮ್ಮೆ ಅಟೆಂಪ್ಟ್ ಆದಾಗ ಕೂಡ ನಾನು ಹೋಲ್ಡ್ ಮಾಡಿದ್ದೆ ಇದನ್ನು. ಓಕೆ, ಹೋಲ್ಡ್ ಮಾಡಿದ್ದೆ. ಆವಾಗಲೂ ಲೈಟಾಗಿ ಥಿಂಕ್ ಮಾಡಿದ್ರೆ ಐ ಕುಡ್ ಹ್ಯಾವ್ ಎಕ್ಸಿಟೆಡ್. ಬಿಕಾಸ್ ಇಲ್ಲಿ ಸೆಕೆಂಡ್ ಟೈಮಲ್ಲಿ ಸೆಲ್ಲರ್ ಕ್ಯಾಂಡಲ್ಗಳು ವೀಕ್ ಆಗ್ತಾ ಇದ್ವು ಆ್ಯಂಡ್ ವುಡ್ ಹ್ಯಾವ್ ಟ್ರೇಡೆಡ್ ಹಿಯರ್. ಎಸೆಲೆಕ್ಟ್ ಮಾಡ್ಕೊಂಡು ತೆಗೆದೋಗದೆ. ಸೊ ಇದು ಬಹಳ ನೈಟ್ ಅಥವಾ ಲೈಕ್ ಬಹಳ ಟೈಮ್ ಆಗಿತ್ತು. ಬಟ್ ವೆರಿ ನೆಕ್ಸ್ಟ್ ಪಾಯಿಂಟ್ ಹಿಯರ್. ಓಕೆ, 13th August ಥರ್ಸ್ಡೇ ಏನಾಯ್ತು ಅಂದರೆ, ಮಾರ್ಕೆಟ್ ಗಾಟ್ ಅ ಬ್ರೀಚ್ ಸರ್. ಬ್ರೀಚ್ ನೋಡ್ಕೊಳ್ಳಿ. ಅರ್ಲಿಯರ್ ರಿಜೆಕ್ಷನ್ ಮೇಲ್ಗಡೆ ಕ್ಯಾಂಡಲ್ ಬ್ರೇಕ್ ಆಗಿ ಕ್ಲೋಸ್ ಆಗಲಿಲ್ಲ. ಇದು ಫೇಕ್ ಬ್ರೇಕ್ಔಟ್ ಸ್ಥಿತಿ ತೋರಿಸ್ತಾ ಇತ್ತು. ರಿಯಲೈಸ್ಡ್ ದಿಸ್ ಇಸ್ ಅ ಫೇಕ್ ಬ್ರೇಕ್ಔಟ್. ಬಟ್ ಟ್ರೇಡ್ ತಗೋಬೇಕಲ್ಲ, ದಟ್ ವಾಸ್ ಹಿಯರ್. ಲುಕ್, ನಾನು ಕಾಯ್ತಾ ಇದ್ದೆ ಈ ಟ್ರೆಂಡ್ ಲೈನ್ ಡ್ರಾ ಮಾಡಿ ಇಟ್ಕೊಂಡು, ಇದು ಬ್ರೇಕ್ ಆದರೆ ಟ್ರೇಡ್ ತಗೋಬೋದು. ಆ್ಯಂಡ್ ಎಕ್ಸಿಕ್ಯೂಟ್ ಮಾಡಿದೆ ಅರೌಂಡ್ 9 ಗಂಟೆ ಸುಮಾರು ಅನ್ಕೋತೀನಿ, 8-8:15 ಸುಮಾರು ಎಕ್ಸಿಕ್ಯೂಟ್ ಮಾಡಿದೆ. ಲೈವಲ್ಲಿ ಡಿಸ್ಕಷನ್ ಮಾಡಿದೆ ಇನ್ನೇನು ಎಸ್ ಎಲ್ ಹಿಟ್ ಆಗಬೇಕು. ಈ ಮೊಮೆಂಟಮಲ್ಲಿ ಸಡನ್ ಆಗಿ ಒಂದು ಕ್ಲಿಯರ್ ರೆಡ್ ಕ್ಯಾಂಡಲ್ ಬಂತು. ಒನ್ ಪಾಯಿಂಟ್ ಏನಂದ್ರೆ, ಕ್ಲಿಯರ್ ಎಸ್ ಎಲ್ ಇಟ್ಟಿದ್ದು ಪ್ರಾಫಿಟ್. ನಾವು ಈ ಗ್ರೀನ್ ಕಲರ್ ನೋಡ್ಬಿಟ್ಟು ಎಕ್ಸಿಟ್ ಆಗಿದ್ದೆ ಅಂದರೆ ನಾನು ಏನು ಗಳಿಸ್ತಾ ಇರಲಿಲ್ಲ. ಬಟ್ ಪ್ರಾಪರ್ ಎಸ್ ಎಲ್ ಕೀಪಿಂಗ್ ಈಸ್ ಮೇಕಿಂಗ್ ಅಸ್ ಲಾಟ್ ಆಫ್ ಇನ್ಕಮ್ ಹಿಯರ್. ಸೊ ಅದಾದಮೇಲೆ ಕ್ಲಿಯರ್ ರೆಡ್ ಕ್ಯಾಂಡಲ್ ಮಾಡ್ದ. ಈ ಲೆವೆಲ್ ಇತ್ತು ನೋಡ್ಕೊಟ್ರೆ, ಹಿಸ್ಟಾರಿಕಲ್ ಸಪೋರ್ಟ್. ಅದನ್ನೂ ಬ್ರೇಕ್ ಮಾಡ್ದೆ, ಕಾದ್ವಿ. ಇದನ್ನೂ ಕಾದೆ, ಸಖತ್ತಾಗಿ ಇನ್ಕಮ್ ಆಯಿತು. ರೈಟ್? ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಅ ಟ್ರೇಡ್ ಲಾಜಿಕ್ ವಿಚ್ ಐ ಗಾಟ್ ಇನ್ ಟು. ಓಕೆ, ಆಮೇಲೆ ನಿಮ್ಗೊಂದಿಷ್ಟು ಮೆಸೇಜ್ಗಳನ್ನ ಹಾಕ್ತಾ, ಇಲ್ಲಿ ರಿಜೆಕ್ಷನ್ಸ್ ಇರೋದು, ಅಲ್ಲಿ ಲುಕ್ ಅಟ್ ದ ರಿಜೆಕ್ಷನ್ ಪಾಯಿಂಟ್ ಹಿಯರ್, ಎವ್ರಿಥಿಂಗ್ ಹಿಯರ್. ಆಮೇಲೆ ನೈಟ್ 12 ಗಂಟೆ ಇರ್ಬೋದು, 12:40 ಆಸ್ಪಾಸ್ ಇರ್ಬೋದು, ಬ್ರೇಕ್ ಡೌನ್ ಆದ. ಇದನ್ನು ಕೂಡ ಕ್ರಿಪ್ಟೋ ಗ್ರೂಪಲ್ಲಿ ಅಪ್ಡೇಟ್ ಮಾಡಿದೆ. ಲೈಕ್ ದಿಸ್ ಇಸ್ ಅ ಬ್ರೇಕ್ ಡೌನ್ ಟು ಟೇಕ್ ಅ ಟಾರ್ಗೆಟ್ ಅಬೌಟ್ ದಿಸ್ ಒನ್ 4316 ಅಥವಾ 120 ಅಂತ ಹಾಕಿ ಮಲ್ಕೊಂಡ. ಅದು ಕೂಡ ಕ್ರಿಪ್ಟೋ ಟೆಲಿಗ್ರಾಮ್ ಗ್ರೂಪಲ್ಲಿದೆ. ಯು ಕ್ಯಾನ್ ಚೆಕ್ ಇಫ್ ಎನಿಬಡಿ ವಾಂಟ್ಸ್ ಟು ಚೆಕ್ ಬ್ಯಾಕ್ ಟೆಸ್ಟ್. ಅಂದರೆ ಬ್ಯಾಕ್ ಟೆಸ್ಟ್ ಅಂದರೆ ಲೈಕ್ ಇಲ್ಲ ನೀವು ಏನು ಸುಳ್ಳು ಹೇಳಿದ್ದೀರಾ ಅಂದರೆ ಡೂ ಚೆಕ್ ದಿಸ್ ಒನ್. ಇಲ್ಲೂ ಕೂಡ ಲುಕ್ ಕ್ಲಿಯರ್ ಬ್ರೇಕ್ ಡೌನ್. ಓಕೆ, ಬಟ್ ಎಸ್ ಎಲ್ ಕೀಪಿಂಗ್ ದ ರೈಟ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್. ವೆರಿ ನಿಯರ್
ಆ್ಯಂಡ್ ಗಾಟ್ ಹಿಟ್ ಟು ದ ಟಾರ್ಗೆಟ್. ಮುಂಜಾನೆ ಎದ್ದು ಒಳಗೆ ಟಾರ್ಗೆಟ್ ಆಗಿತ್ತು. ಓಕೆ, ಡೂ ಸಿ ದಿಸ್ ಒನ್. ದೇರ್ ಆಫ್ಟರ್ ದಟ್ ವಿ ಮಿಸ್ಡ್ ಸಮಥಿಂಗ್ ಟ್ರೇಡ್. ಇಲ್ಲ ಅಂದರೆ ಇಲ್ಲಿ ಲುಕ್, 14ನೇ ತಾರೀಕಿಗೆ ಶುಕ್ರವಾರ ಟ್ರೇಡ್ ಮಿಸ್ ಮಾಡಿದೆ. ಇದು 13 ಮತ್ತು 14 ಎರಡು ದಿನದ್ದು ಟ್ರೇಡ್ ಆಗಿರುತ್ತೆ. ಬಿಕಾಸ್ ನೈಟ್ ತೊಗೊಂಡಿದ್ದು 14 ತಾರೀಕಿಗೆ ಟ್ರೇಡ್ ಮುಗಿದಿದ್ದು. 14 ತಾರೀಕಿಗೆ ಸ್ವಲ್ಪ ಔಟ್ಸೈಡ್ ಇದ್ದ. ಓಕೆ, ಇಲ್ಲಿಂದ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಬಹುದಿತ್ತು. ಇದು ನೋಡ್ತಾ ಇದ್ದೆ, ಹೆಂಗೆ ನೋಡ್ತಾ ಇದ್ದೆ, 15 ನಿಮಿಷದಿಂದ ನೋಡ್ತಾ ಇದ್ದೆ. ವಾಸ್ ವೆರಿ ಕ್ಲಿಯರ್ ದಟ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಯಾವಾಗ? ಇವಾಗ ಈ ಕ್ಯಾಂಡಲ್ ಕೊಂಡೋದ್ಮೇಲೆ ಸಪೋರ್ಟ್ ಸ್ಟ್ರಾಂಗ್ ಇದೆ, ಡಬ್ಲ್ಯೂ ಪ್ಯಾಟರ್ನ್ ಕಾಣ್ತಾ ಇದೆ, ಹೈಯರ್ ಲೋ ಆಗ್ತಾ ಇದೆ. ವುಡ್ ಹ್ಯಾವ್ ಟ್ರೇಡೆಡ್ ದಿಸ್ ವಿನ್. ಇದು ಒಂದು ಟ್ರೇಡ್ ಆಗ್ಬೋದಿತ್ತು. ಇಲ್ಲೂ ಕೂಡ ಅರ್ಲಿ ರಿಜೆಕ್ಷನ್, ಬ್ರೇಕ್ಔಟ್ ಕ್ಲೀನ್ ಕ್ಯಾಂಡಲ್, ಇಲ್ಲೂ ಒಂದು ಟ್ರೇಡ್ ಆಗ್ಬೋದಿತ್ತು. ಡನ್, ಅದು ಕೂಡ ಮಿಸ್ ಮಾಡಿದೆ. ಬಟ್ ನೀವು ಟ್ರೇಡ್ ಮಾಡಿದಿರಿ ಅನ್ಕೋತೀನಿ. ಮಾಡಿದ್ರೆ ಅಟ್ಲೀಸ್ಟ್ ಕಮೆಂಟ್ ಹಾಕಿ ನೋಡೋಣ ಕ್ರಿಪ್ಟೋ ಗ್ರೂಪಲ್ಲಿ. ಓಕೆ, ಲೇಟಾಗಿ ಮಾರ್ಕೆಟ್ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಆ್ಯಂಡ್ ಇವನ್ ಕೂಡ ಎಲ್ರಿಗೂ ಹಾಕಿದ್ದೇನಪ್ಪ ಅಂದರೆ, ತೊಗೊಂಡ್ರು ಕೂಡ ಡಬ್ಬಾ ಕ್ವಾಂಟಿಟೀಸ್ ಅಥವಾ ಕಡಿಮೆ ಕ್ವಾಂಟಿಟಿ ತೊಗೊಳ್ಳಿ. ಬಿಕಾಸ್ ಶುಕ್ರವಾರ ಎಂಡ್ ಆಫ್ ದ ಟೈಮ್ ಯೂಶಲಿ ಮಾರ್ಕೆಟ್ ಸ್ಲೋ ಆಗುತ್ತೆ. ಸೊ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದೆ 15 ನಿಮಿಷ ಪ್ರಕಾರ. ಆ್ಯಂಡ್ ಇವನ್ ಐ ಗಾಟ್ ಎಕ್ಸಿಟೆಡ್ ಅರೌಂಡ್ ಕಾಸ್ಟ್ ಗಾಟ್ 4371 ಹತ್ರ. ಓಕೆ, ಎಲ್ಲ ಟ್ರೇಡ್ಗಳನ್ನು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ವಿ, ಪ್ರಾಪರಾಗಿ ಪ್ಲಾನ್ ಮಾಡಿದ್ವಿ. ಯಾಕೆ ಎಂಟ್ರಿ, ಯಾಕೆ ಎಕ್ಸಿಟ್ ಆಗಿತ್ತು, ಸ್ಟಾಪ್ ಲಾಸ್ ಇಟ್ಟಿದ್ವಿ, ಟ್ರೇಡ್ ಲಾಜಿಕ್ ಏನಿತ್ತು. ಆಮೇಲೆ ರಿಯಲಿ ಏನು ಥಿಂಕ್ ಮಾಡ್ಬೇಕಂದ್ರೆ ನಿಮ್ಮ ಟ್ರೇಡ್ ಸೈಕಾಲಜಿ ಯಾವ ರೀತಿ ಇತ್ತು. ಸೊ ಮೈ ಟ್ರೇಡ್ ಲಾಜಿಕ್ ವಾಸ್ ಸಿಂಪಲ್. ಐ ವಾಸ್ ಸೆಲ್ಲಿಂಗ್ ಓಕೆ ನಿಯರ್ ಟು ದ ಲೆವೆಲ್, ಲೈಕ್ ಸಪೋರ್ಟ್ ಬ್ರೇಕ್ ಆದ್ರೆ, ಅಥವಾ ಬೈ ಮಾಡೋದು ಲೈಕ್ ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಕ್ಲೀನ್ ಕ್ಯಾಂಡಲ್ ಆದ್ರೆ. ಸೊ ಡಬ್ಬಾ 20% ಕ್ಯಾಂಡಲ್ ಆದರೆ ಈಸಿ ಇಲ್ಲ, ಟ್ರೇಡ್ ತೊಗೊಳ್ಳೋದು ಉಪಯೋಗ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾ ಇದೆ. ಆ್ಯಂಡ್ ಯೂಶಲಿ ಅದು ವರ್ಕ್ ಆಗ್ತಾ ಇತ್ತು. ಆ್ಯಂಡ್ 2-3 ಟ್ರೇಡ್ ಮಿಸ್ಸು ಕೂಡ ಮಾಡಿದೆ. ಬಟ್ ಓವರಾಲ್ ಪಾಯಿಂಟ್ ಏನು? ಓವರಾಲ್ ಪಾಯಿಂಟ್ ಅಂದರೆ ಈ ವಾರ ಹೋದ ವಾರಕ್ಕಿಂತ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀವಿ. ಸೊ ಸಪ್ಲೈ ಡಿಮಾಂಡ್ ಚೆನ್ನಾಗಿ ಒಂದೆಲ್ಲೋ ತಪ್ಪು ಮಾಡಿದೆ. ಬಟ್ ಆಲ್ ಅಟ್ ಓವರ್ ಆಲ್ ವಿ ಹ್ಯಾವ್ ಡನ್ ಫ್ಯಾಂಟಾಸ್ಟಿಕ್ ವರ್ಕ್. ಆ್ಯಂಡ್ ಈ ಬರೋ ವಾರದಿಂದ ನಾನು ಫಂಡೆಡ್ ಅಕೌಂಟ್ಸನ್ನು ತೋರಿಸ್ತೀನಿ ಲೈವಲ್ಲಿ. ಆ್ಯಂಡ್ ಬೇಕಂತ ನಾನು ತೊಗೊಳ್ಳಿಲ್ಲ, ಬಿಕಾಸ್ ಶುಕ್ರವಾರ, ಶನಿವಾರ, ರವಿವಾರ 3 ದಿನ ರಜೆ ಇರುತ್ತೆ ಅಂತೇಳಿ. ಮಂಡೇ ಖರೀದಿ ಮಾಡೋಣ ನಿಮ್ಮ ಮುಂದೆ. ಯಾವ ರೀತಿ ಖರೀದಿ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅಕೌಂಟ್ ಖರೀದಿ ಮಾಡೋದು. ಓಕೆ, ಆಮೇಲೆ ಅದಕ್ಕೆ $5,000 ಅಕೌಂಟ್ ಅಥವಾ $10,000 ಅಕೌಂಟನ್ನು ಬೆಳೆಸೋಣ. ಓಕೆ, ನೋಡೋಣ ವೆದರ್ ವಿ ವಿಲ್ ಸಕ್ಸಸ್ ಆರ್ ಬ್ರೀಚ್. ಓಕೆ, ಎನಿ ಟಾರ್ಗೆಟ್ಗಳು ಹಿಟ್ ಆಗ್ತಾವ, ಅದು ರೂಲ್ಸ್ಗಳನ್ನ ಡೆಫಿನೆಟ್ಲಿ ಫಾಲೋ ಮಾಡ್ತಾವ ಅಂತೇಳಿ. ಎನಿವೇ, ಫಂಡೆಡ್ ಫ್ರೈಡೇ ಒಳಗಡೆ ಓಕೆ ಫಂಡೆಡ್ ಅಕೌಂಟ್ ನೀವು ಓಪನ್ ಮಾಡಬೇಕಂದ್ರೆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಓಪನ್ ಮಾಡ್ಕೊಳ್ಳಿ. ಸೊ ಅಬ್ಸಲ್ಯೂಟ್ಲಿ ಯು ಕ್ಯಾನ್ ಕಮ್ ಟು ಜಾಯ್ನ್ ಅವರ್ ಗ್ರೂಪ್ ಹಿಯರ್. ಆಫ್ಟರ್ ಜಾಯ್ನಿಂಗ್ ಯು ಕ್ಯಾನ್ ಲರ್ನ್ ಮೋರ್ ಅಬೌಟ್ ದ ಗೋಲ್ಡ್ ಸ್ಟ್ರಕ್ಚರ್ ಹಿಯರ್. ಎನಿವೇ, ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು ಹಿಯರ್.